RSS ಪಥಸಂಚಲನ ಏನಿದೆ ಅದು 500ಕ್ಕೂ ಹೆಚ್ಚುಗಳ ಕಡೆ ಆಗಿದೆ. ಈ ಪಥಸಂಚಲನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ಒಂದು ವಿಚಾರವಾಗಿ ಈಗ ಮತ್ತೊಮ್ಮೆ ಸಚಿವರಿಗೆ BL ಸಂತೋಷ್ ಚಾಟಿಯನ್ನು ಬೀಸಿದ್ದಾರೆ. RSS ಪಥಸಂಚಲನದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಆಗಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನು ಕೊಟ್ಟಿದ್ರು. ಮತ್ತೊಮ್ಮೆ ಈಗ ಸಚಿವರಿಗೆ BL ಸಂತೋಷ್ ಚಾಟಿಯನ್ನು ಬೀಸ್ತಾ ಇದ್ದಾರೆ. ರಾಜ್ಯದಲ್ಲಿ ಇಷ್ಟು ದಿನ RSS ಪಥಸಂಚಲನ ಆದರೆ ಸಾಕು, ಏನಾಗ್ತಾ ಇದ್ರು, ಆಡಳಿತ ಪಕ್ಷದ ನಾಯಕರು ಕೆಂಡವನ್ನು ಕಾರ್ತಾ ಇದ್ರು, ಬೇಡ ಹಾಗೆ ಹೀಗೆ ಅಂತ ಹೇಳಿ. ಇದರಿಂದ ಶಾಂತಿ ಹಾಳಾಗುತ್ತೆ, ಕೋಮು ಗಲಭೆ ಆಗುತ್ತೆ, ಬೇರೆ ಬೇರೆ ಗಲಾಟೆಗಳು ಆಗ್ತವೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಆ ರೀತಿಯಾಗಿ ಬೊಬ್ಬೆ ಹೊಡಿತಾ ಇದ್ರು, ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ಖುದ್ದು ಗೃಹ ಸಚಿವರೇ ಪರಮೇಶ್ವರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯ ಅಧಿವೇಶನದಲ್ಲಿ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಅದು ಏನಂದರೆ ಪಥಸಂಚಲನದಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳು ಆಗಿಲ್ಲ. ರಾಜ್ಯದಲ್ಲಿ ನೂರಾರು ಕಡೆ ಪಥಸಂಚಲನ ಆಗಿದೆ, 500ಕ್ಕೂ ಹೆಚ್ಚು ಕಡೆ ಆಗಿದೆ. ಒಂದೇ ಒಂದು ಸಣ್ಣದಾದಂಥ ಒಂದು ಗಲಾಟೆ ಆಗಿಲ್ಲ ಗಣವೇಷಧಾರಿಗಳಿಂದ. ಈಗ ಈ ವಿಚಾರ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ BJP ನಾಯಕ BL ಸಂತೋಷ್ ಮಾತನಾಡ್ತಾ ಇದ್ದಾರೆ. ಏನೇನೋ ಹೇಳಿಬಿಟ್ರಲ್ಲ ನೀವು, ಆವಾಗ ಕಾಂಗ್ರೆಸ್ ಸಚಿವರಿಗೆ ನಡುಗಿಸೋ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಗೃಹ ಸಚಿವರ ಈ ಒಂದು ಹೇಳಿಕೆ ಏನಿದೆ, ಹೊರಗೆ ಬರ್ತಿದ್ದಂತೆಯೇ ಮಾತನಾಡ್ತಾ ಇದ್ದಾರೆ BL ಸಂತೋಷ್ ಅವರು. BJP ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರು ಹೇಳ್ತಾ ಇದ್ದಾರೆ, ಎಕ್ಸ್ನಲ್ಲಿ ಕಾಂಗ್ರೆಸ್ ಸಚಿವರ ಒಂದು ಕಾಲೆಳೆದಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಹೈಕಮಾಂಡ್ ಗಮನವನ್ನು ಸೆಳೆಯೋಕೆ ಮತ್ತು ಹೆಡ್ಲೈನ್ಸ್ನಲ್ಲಿ ಇರೋಕೆ ಬಾಯಿಗೆ ಬಂದ ಹಾಗೆ ಮಾತನಾಡುವಂತಹ ಕೆಲ ಸಚಿವರಿಗೆ ಇದು ತಕ್ಕ ಪಾಠ, ತಕ್ಕ ಉತ್ತರ. ಗೃಹ ಸಚಿವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿದೆ, ಕಪಾಳ ಮೋಕ್ಷ ಮಾಡದಂತೆ ಕಾಣ್ತಾ ಇದೆ. ಹೀಗಾಗಿ RSS ಪಥಸಂಚಲನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಅದೇ ವಿಚಾರವಾಗಿ ಈಗ BL ಸಂತೋಷ್ ಮಾತನಾಡಿದ್ದಾರೆ. ಏನು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಯಾರ್ಯಾರೋ ಪಥಸಂಚಲನದಲ್ಲಿ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಕೋಮು ಗಲಭೆ ಆಗುತ್ತೆ, ಘರ್ಷಣೆ ಆಗುತ್ತೆ, ಶಾಂತಿಗೆ ಭಂಗ ಆಗುತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಮಾತನಾಡ್ತಾ ಇದ್ರು ಬಾಯಿಗೆ ಬಂದಂತೆ. ಹಾಗಾದರೆ ಹೀಗೇನಾಯಿತು? ನಿಮ್ಮದೇ ಸಚಿವರು ರಿಪೋರ್ಟ್ ಕೊಟ್ಟಿದ್ದಾರಲ್ಲ ನೋಡಿ, ಎಲ್ಲಿಯೂ ಕೂಡ ಅಹಿತಕರ ಘಟನೆಗಳು ಆಗಿಲ್ಲ. ಚಿತ್ತಾಪುರದಲ್ಲಿ ಒಂದು ಬಿಟ್ಟರೆ ಅಲ್ಲಿಯೂ ಕೂಡ ಏನಾಗಿದೆ, ಕಾನೂನಿನ ಒಂದು ಅನುಮತಿಯನ್ನು ತೆಗೆದುಕೊಂಡೇ ಅವರು ಪಥಸಂಚಲನವನ್ನು ಮಾಡಿದರು. ಅಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ನಿಜ, ಆದರೆ ಯಾವುದೇ ಗಲಾಟೆ ಆಗಲಿಲ್ಲ. ಬೇರೆ ಬೇರೆ ಸಂಘಟನೆಗಳು ಅನುಮತಿಯನ್ನು ಕೊಡಿ ಅಂತ ಕೇಳಿದರು ಚಿತ್ತಾಪುರದಲ್ಲಿ, ಅಲ್ಲಿ ಒಂದು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಈ ಒಂದು RSS ಪಥಸಂಚಲನಕ್ಕೆ ಯಾವುದೇ ರೀತಿಯಾದ ಅಡ್ಡಿ ಆತಂಕ ಆಗಿಲ್ಲ, ಯಾರೂ ಕೂಡ ತೊಂದರೆಯನ್ನು ಮಾಡಿಲ್ಲ, ಎಲ್ಲೂ ಕೂಡ ಗಲಾಟೆ ಗಲಭೆಗಳು ಆಗಿಲ್ಲ. ಆ ರೀತಿಯಾಗಿ ಶಾಂತಿಯುತವಾಗಿ ಗಣವೇಷಧಾರಿಗಳು ಪಥಸಂಚಲನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಈಗ ಸ್ಪಷ್ಟವಾಗಿದೆ. ಸರ್ಕಾರಕ್ಕೆ ಇದಕ್ಕೆ ಉತ್ತರವನ್ನು ಕೊಟ್ಟಿದೆ, ಗೃಹ ಸಚಿವರೇ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸದನದಲ್ಲಿ. ಹಾಗಾದರೆ ಹೀಗೇನು ಹೇಳ್ತೀರಿ? ಇಷ್ಟು ದಿನ ಏನೇನೋ ಮಾತನಾಡ್ತಾ ಇದ್ರಲ್ಲ, ಎಲ್ಲ ಸತ್ಯಾಂಶ ನಿಜಾಂಶ ಹೊರಗೆ ಬಂದಿದೆ ಅಂತ ಹೇಳಿ BJPಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಏನೇನೋ ಮಾತನಾಡ್ತಾ ಇದ್ರೆ ಹೀಗೇನಾಯಿತು, ಯಾರು ಮಾತನಾಡ್ತಿದ್ರೋ ಅವರಿಗೆ ಕಪಾಳ ಮೋಕ್ಷ ಆದಂತೆ ಕಾಣ್ತಾ ಇದೆ. ಈಗ ಹೈಕಮಾಂಡ್ನ ಒಂದು ಗಮನವನ್ನು ಸೆಳೆಯೋಕೆ, ಅವರು ಇದ್ದಾರೆ ಅಂತ ತೋರಿಸ್ಕೊಳ್ಳೋಕೆ, ಮಾಧ್ಯಮಗಳಲ್ಲಿ ಹೆಡ್ಲೈನ್ಸಲ್ಲಿ ಅವರ ಹೆಸರು ಬರೋಕೆ ಏನೇನೋ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಗೃಹ ಸಚಿವರು ಏನು ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಪಥಸಂಚಲನದ ಬಗ್ಗೆ, ಅದು ಎಲ್ಲರಿಗೂ ಕೂಡ ಕಪಾಳ ಮೋಕ್ಷ ಆದಂತೆ ಕಾಣ್ತಾ ಇದೆ. ಯಾಕಂದರೆ ನೋಡಿ, 518 ಕಡೆ ಈ ಒಂದು ಪಥಸಂಚಲನ ಆಗಿತ್ತು, ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗಲಾಟೆಗಳು ಆಗಿಲ್ಲ. ಇದೇ ವಿಚಾರವಾಗಿ ಕಾರ್ಕಳ ಶಾಸಕ V ಸುನಿಲ್ ಕುಮಾರ್ ಅವರು ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಪರಮೇಶ್ವರ್ ಅವರು. ನೋಡಿ, 518 ಕಡೆ ಆಗಿದೆ ಪಥಸಂಚಲನ RSSನಿಂದ, ಹೀಗಾಗಿ ಎಲ್ಲೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗಿಲ್ಲ ಅಂತ ಕೊನೆಗೂ ಕೂಡ ಈಗ ಸರ್ಕಾರ ಒಪ್ಪಿಕೊಂಡಿದೆ. ಎಲ್ಲೋ ಒಂದು ಕಡೆ ಸಣ್ಣದೊಂದು ಘಟನೆ ಆಗಿರ್ಬೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ಆಗಿಲ್ಲ, ಶಾಂತಿ ಕದಡಿಲ್ಲ, ಅಶಾಂತಿ ಹಾಕಿಲ್ಲ ಅಂತ ಹೇಳಿ ಈಗ ರಿಪೋರ್ಟ್ ಹೊರಗೆ ಬಂದಿದೆ. ಪರಮೇಶ್ವರ್ ಅವರು ಇದರ ಬಗ್ಗೆ ಎಲ್ಲ ರೀತಿಯ ವರದಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ BL ಸಂತೋಷ್ ಮಾತನಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಪರಮೇಶ್ವರ್ ಅವರು ಕೊಟ್ಟಂತಹ ಒಂದು ವರದಿ ಎಲ್ಲರಿಗೂ ಕೂಡ ಉತ್ತರ ಕೊಟ್ಟಂತೆ ಕಾಣ್ತಾ ಇದೆ. ಇನ್ನು ಯಾರು ಕೂಡ ಸುಮ್ಮನೆ ಮಾತನಾಡಬಾರ್ದು ಅಂತ ಹೇಳಿ ಈ ರೀತಿಯಾದ ವರದಿಯನ್ನು ಮುಂದಿಟ್ಕೊಂಡು ಈಗ
ಸಚಿವರಿಗೆ ಆ ಒಂದು ಕಾಂಗ್ರೆಸ್ ಇಡೀ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಮಾತನಾಡ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಇದು ಒಳ್ಳೆಯ ವಿಚಾರ, RSSನ ಬಗ್ಗೆ ಬಂದಿರುವಂಥ ಒಂದು ಒಳ್ಳೆಯ ವಿಚಾರ ಅನ್ನುವಂಥ ರೀತಿಯಲ್ಲಿ ಅವರು ಪೋಸ್ಟ್ ಮಾಡಿದೆ. ಮತ್ತು ಸರ್ಕಾರಕ್ಕೆ ಮಾತಿನಲ್ಲಿನೇ ಗುಮ್ಮಿರುವಂಥ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.